ಕಲಿಯುಗದ ಹೆಣ್ಣು ಮಕ್ಕಳಿಗೆ, ಈ ಕಲಿಯುಗದ ಹೆಣ್ಣು ಮಕ್ಕಳಿಗೆ ನಾಗರ ಪಂಚಮಿಯ ಹಬ್ಬ ಎಂದರೆ ಬಹಳ ಖುಷಿಯೇ ಖುಷಿ. ನನ್ನ ಹಡದವ್ವ ಬಂದಿರುವಳು ನಾಗರ ಪಂಚಮಿಯ ಹಬ್ಬಕ್ಕೆ ಕರೀಲಿಕ್ಕೆ. ಏ ತಂಗಿ, ನನ್ನ ದೊಡ್ಡಪ್ಪ ಬಂದಿರುವನು ನಾಗರ ಪಂಚಮಿಯ ಹಬ್ಬಕ್ಕೆ ಕರೀಲಿಕ್ಕೆ. ನನ್ನ ಎತ್ತು ಅಣ್ಣ ಬಂದಿರುವನು, ನನ್ನ ಎತ್ತಣ್ಣ ಬಂದಿರುವನು ನಾಗರ ಪಂಚಮಿಯ ಹಬ್ಬಕ್ಕೆ ಕರೀಲಿಕ್ಕೆ. ಬಾರೆ ಅಕ್ಕ, ಬಾರೆ ತಂಗಿ, ಬಾರೆ ಅಕ್ಕ, ಬಾರೆ ತಂಗಿ ಎಂದು ಅಕ್ಕ ತಂಗಿಯರು ಕೂಡಿಕೊಂಡು ಬಣ್ಣ ಬಣ್ಣ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಕಲ್ಲು ನಾಗರಾವಿಗೆ ಹಾಲನ್ನು ಹೆರೆಯಲಿಕ್ಕೆ ಹೋಗುತ್ತಾರೆ. ಕಲ್ಲು ನಾಗರಾವಿಗೆ ಎಡೆ ಏನೇನು ಒಯ್ಯುತ್ತಾರೆ. ಅಕ್ಕ ತಂಗಿಯರು ಕೂಡಿಕೊಂಡು ಚಿಗಳೆ ತೆನ್ನಿಟ್ಟು ನೆನೆಯಕ್ಕಿ ನೆನಗಡಲೆ ಕೊನೆ ಬಾಳೆಹಣ್ಣು, ಕರೆ ಕಣ್ಣಿನ ಕಬ್ಬು, ಕರೆ ಕಣ್ಣಿನ ಕಾಯಿ, ಆಕಳ ಹಾಲು, ಹಂಗನೂಲನ್ನು ಒಯ್ಯುತ್ತಾರೆ. ಒಯ್ದು ಒಬ್ಬ ಜಂಗಮ ಮೂರ್ತಿಯನ್ನು ಕರೆಯುತ್ತಾರೆ. ಅಪ್ಪ ಗುರುವರ್ಯ, ಇವತ್ತು ಸೋಮವಾರ ದಿವಸ ನನ್ನ ಮನೆ ದೇವರಾದ ನಾಗಪ್ಪನ ವಾರ, ನನ್ನ ಮನೆ ದೇವರಾದ ನಾಗಪ್ಪನ ವಾರ. ಅಭಿಷೇಕ ಸಲ್ಲಿಸಬೇಕು ಬಾಸ್ವಾಮಿ ಎಂದು ಕರೆಯುತ್ತಾರೆ. ಗುರುಗಳು ಬಂದು ಏನು ಮಾಡುತ್ತಾರೆ? ತೆಗೆದುಕೊಳ್ಳುತ್ತಾರೆ. ನಾಗಪ್ಪನಿಗೆ ಶಿವ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಎಂದು ನಾಗಪ್ಪನಿಗೆ ಶುದ್ಧೋದಕವನ್ನು ಎರೆಯುತ್ತಾರೆ. ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಸುಸ್ವರೂಪಕಂ ಸುಗಂಧಂ ಶುಭಕಾರಂ ಶುದ್ಧ ಸ್ವಲಿಂಗಧಾರಣಂ ಎಂದು ನಾಗಪ್ಪನಿಗೆ ಭಸ್ಮವನ್ನು ಧರಿಸುತ್ತಾರೆ. ಅರಿಶಿನ ಕುಂಕುಮವನ್ನಿಟ್ಟು ಗಂಧ ಅಕ್ಷತಗಳನ್ನಾಕಿ ಧೂಪ ದೀಪಗಳಿಂದ ಬೆಳಗಿ ಚಿಗಳೆ ತೆನ್ನಿಟ್ಟು ನೆನೆಯಕ್ಕಿ ನೆನಗಡಲೆ ಕೊನೆ ಬಾಳೆಹಣ್ಣು ಮುಂದಿಟ್ಟು ಹಂಗನೂಲನ್ನು ಏರಿಸಿ ಇದೇ 3 ಕಣ್ಣಿನ ಕಾಯಿ ಹೊಡೆಯುತ್ತಾರೆ. ಇದೇ 3 ಕಣ್ಣಿನ ಕಾಯಿ ಹೊಡೆದು ಈ ಸುಮಂಗಲಿಯರು ಏನು ಮಾಡುತ್ತಾರೆ? ಈ 3 ಕಣ್ಣಿನ ಬಟ್ಟೊಳಗೆ ಆಕಳ ಹಾಳನ್ನು ಹಾಕಿಕೊಳ್ಳುತ್ತಾರೆ. ಹಾಕಿಕೊಂಡು ಏನು ಮಾಡುತ್ತಾರೆ? ಅಪ್ಪ ನಾಗಪ್ಪ, ಇದು ನನ್ನ ಪಾಲು, ಇದು ನನ್ನ ಗಂಡನ ಪಾಲು, ಇದು ನನ್ನ ಮಕ್ಕಳ ಪಾಲು, ಅತ್ತೆ ಮಾವಿಂದರ ಪಾಲು, ಅಜ್ಜ ಮುತ್ತಜ್ಜಿಯ ಪಾಲು. ಅಪ್ಪ ನಾಗಪ್ಪ, ನೋಡು ವಿಶೇಷವಾಗಿ ನನ್ನ ತವರ ಮನೆಯ ಪಾಲು ಎಂದು ಹಾಲನ್ನು ಜಾಸ್ತಿ ಎರೆಯುತ್ತಾರೆ. ಹೆಣ್ಣು ಮಕ್ಕಳಿಗೆ ತವರ ಮನೆ ಎಂದರೆ ಬಹಳ ಖುಷಿಯೇ ಖುಷಿ. ನೋಡು ನಾಗಪ್ಪ, ನನ್ನ ತವರ ಮನೆಯ ಪಾಲು ಎಂದು ಹಾಲನ್ನು ಜಾಸ್ತಿ ಎರೆಯುತ್ತಾರೆ. ಅದೇ ಸಮಯದಲ್ಲಿ ನಿಜವಾದ ನಾಗರಾವು ಬುಸ್ ಕಲ್ಲು ನಾಗರಾವಿಗೆ ಹಾಲನ್ನು ಹೆರೆದರೆ ಅದು ಕುಡಿಯಬಹುದೇ? ಇಲ್ಲ. ಅದು ಸ್ವಾಮಿ ಎಂಜಲಾಗಿದೆ. ಮಕ್ಕಳು ಮಲ ವಿಸರ್ಜನೆ ಮಾಡಿರುವರು. ಹಾಗೆ ಬಾ, ಹೀಗೆ ಬಾ, ಹೋಗಿ ಬಾ ಎಂದು ಹೇಳುವರು. ಒಣ್ಣದ ಲಿಂಗಕ್ಕೆ ಹಾಲು, ಸಕ್ಕರೆ, ಹೋಳಿಗೆ, ತುಪ್ಪ, ಹಪ್ಪಳ, ಸೊಂಡಿಗೆ. ಇನ್ನು ನನ್ನ ವೀರಭದ್ರ, ಇನ್ನು ನನ್ನ ಕರ್ರಬಸವ, ಇನ್ನು ನನ್ನ ಕೆಂಪಿ ಮಹಂಕಾಳಿ, ಇನ್ನು ನನ್ನ
ಕುರುಗೋಡು ದೊಡ್ಡ ಬಸವ, ನನ್ನಮ್ಮ ಕೈಯಿಂದ ನೈವೇದ್ಯವನ್ನು ತೋರಿಸಿ ತಾವೇ ಕುತ್ತಿಗೆ ಮಟ್ಟು ತಿನ್ನುವರು. ಒಬ್ಬ ಜಂಗಮ ಮೂರ್ತಿಯು ಬಹಳ ಹೊಟ್ಟೆ ಹಸಿವೆ ಆಗಿದ್ದು ತಾಯಿ, ಭಿಕ್ಷಾಂಗಿಯನ್ನು ಬೆಳುತ್ತಾನೆ. ಓ ಜಂಗಮ, ನಾನು ಹೇಳುತ್ತೀನಿ, ನನ್ನ ಕಣ್ಣುಗಳಿಗೆ ಬೀಳಲಿಲ್ಲವೆ. ಇನ್ನು ಮನೆಯಲ್ಲಿ ಹಿರಿಯರು ಯಾರೂ ಉಂಡಿಲ್ಲ, ಸುಮ್ಮನೆ ಸಂಜೆಯಲ್ಲಿ ಬಂದು ನೀಡಿಸಿಕೊಂಡು ಹೋಗು ಎಂದು ಹೇಳುತ್ತಾಳೆ. ಆಗ ಈ ಶಾಂತಮೂರ್ತನ ಜಂಗಮನ ಹೇಳ್ತಾನೆ, ಭಿಕ್ಷೆ ಎಂಬ ಊರು ಗೌಡರ ಮನೆಯಲ್ಲಿರುವ ಗೊಡ್ಡೆಮ್ಮೆಗೆ ಲಿಂಗವನ್ನು ಕಟ್ಟಿ ತುಡುಗು ಮೈಯಲಿಕ್ಕೆ ಒಡಿಯಂದ ನಮ್ಮ ಹಂಬಿಗರ ಚೌಡಯ್ಯ, ಭದ್ರಕಾಳಿಯ ಮನೋಹರ, ಶಿವನ ಮೋಹದ ಕುಮಾರ, ಮರವಕ್ಕ ಭಕ್ತರ ಮೇಲೆ ಬಹು ಅಂತ ಕರುಣ ಭದ್ರನೇ ಬಹುಪರ. ಭೂಲೋಕದಲ್ಲಿ ನೀವು ಹನುಮಂತನನ್ನು ಏಕೆ ಕಾಡಲಿಲ್ಲ ಅಂತ ಕೇಳಿದ್ರು. ಸೇತುವೆ ಕಟ್ಟುವ ಕಾರ್ಯಕ್ರಮದಿಂದಲೂ ಶನಿದೇವನು ಎದ್ದು ಹನುಮಂತನೇ, ನಿನ್ನ ಮಾತು ಬೇಕಾಗಿಲ್ಲ, ಸತ್ಕಾರ ಮಾಡಲೇಬೇಕಂತ ಹೇಳಿದನು. ಆಗ ಹನುಮಂತನು